ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವ್ಲಾಗ್ ಬಂದುಬಿಟ್ಟು ಶುಕ್ರವಾರ ಬೆಳಗ್ಗೆ ಟೈಮ್ 8 ಗಂಟೆ ಆಗಿತ್ತು. ಆವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು. ಈಗಂತೂ ಸಿಕ್ಕಾಪಟ್ಟೆ ಚಳಿ ಇದೆ. ಬೆಳಗ್ಗೆ ಬೇಗ ಎದ್ದೇಳೋಕ್ಕೂ ಕೂಡ ಆಗ್ತಾ ಇಲ್ಲ, ಅಷ್ಟು ಚಳಿ. ಆದರೂ ಕೂಡ ಅನಿವಾರ್ಯ ಎದ್ದೇಳಲೇಬೇಕು. ಇನ್ನು ಎದ್ಬಿಟ್ಟು ಮಾಮೂಲಿ ಅಂಗಡಿಯಲ್ಲಿ ಕುತ್ಕೊಳ್ತೀನಿ ಅಷ್ಟೇ, ಜಾಸ್ತಿ ಏನು ಹೊರಗಡೆ ಕೆಲಸ ಮಾಡ್ತಾ ಇಲ್ಲ. ಒಂದು ಸ್ವಲ್ಪ ಬಿಸಿಲು ಬರಲಿ ಅಂತ ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ. ನೋಡ್ತಾ ಇರ್ಬೋದು 8 ಗಂಟೆ ಆದರೂ ಕೂಡ ಬಿಸಿಲೇ ಇಲ್ಲ ಅಷ್ಟೊಂದು. ಸ್ವಲ್ಪ ಮೀಡಿಯಮ್ಮಾಗಿ ಬಿಸಿಲು ಬಂತು ಅಷ್ಟೇ. ಅದು ಕೂಡ ಎಳೆ ಬಿಸಿಲು ಥರನೇ ಬರ್ತಾಯಿತ್ತು. ಇನ್ನು ಹೀಗೆ ಇದ್ದರೆ ಕೆಲಸಗಳು ಆಗೋದಿಲ್ಲ ಅಂತ ಹೇಳಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದೆ ನಾನು. ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ತಣ್ಣೀರು ಮುಟ್ಬೇಡ, ಕೆಲಸ ಜಾಸ್ತಿ ಮಾಡಬೇಡ ಅಂತ ಹೇಳ್ತಾಯಿದ್ರು. ಬಟ್ ಆಗಲೇ ಸ್ವಲ್ಪ ರಿಕವರಿ ಆಗಿದ್ದೀನಿ, ಏನು ಪರವಾಗಿಲ್ಲ ಮಾಡ್ಕೊಳ್ತೀನಿ ಬಿಡಮ್ಮ, ಎಷ್ಟು ದಿನ ಅಂತ ಮಾಡ್ತೀನಿ ಅಂತ ನಾನು ಕೂಡ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡ್ಕೊತಾರೆ, ಚೆನ್ನಾಗಿ ನೋಡ್ಕೊತಾರೆ. ಬಟ್ ಎಷ್ಟೇ ನೋಡ್ಕೊತಾರೆ ಅಂತ ಕೂಡ ನಾವು ಅಷ್ಟೊಂದು ಇದು ಮಾಡಬಾರ್ದು. ಅಟ್ಲೀಸ್ಟ್ ನಮ್ಗೆ ಏನೂ ಆಗೋದೇ ಇಲ್ಲ ಕೆಲಸ ಮಾಡೋದಕ್ಕೆ ಅಂದರೆ ಮಾತ್ರ ನಾವು ಒಬ್ಬರ ಮೇಲೆ ಡಿಪೆಂಡ್ ಆಗಬೇಕು. ಇಲ್ಲ ಪರವಾಗಿಲ್ಲ, ಆರಾಮಿದ್ದೀವಿ, ಮಾಡ್ಕೋಬೋದು ಅಂತಂದರೆ ಆರಾಮ್ಸೆ ಮಾಡ್ಕೋಬೋದು. ಏನು ಅಷ್ಟೊಂದು ಏನು ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ಅಷ್ಟೇ. ಜಾಸ್ತಿ ಯಾರೋ ಮಾಡಿಕೊಡ್ತಾರೆ, ಯಾರೋ ಮಾಡ್ತಾರೆ ಅಂತಂದರೆ ಅವ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗೋ ಕೂಡ ನನಗೆ ಇಷ್ಟ ಆಗೋಲ್ಲ. ಯಾಕೆಂದರೆ ಅವ್ರಿಗೂ ಮನೆ ಮಕ್ಕಳು ಸಂಸಾರ ಅಂತ ಇರುತ್ತೆ. ಯಾವಾಗಲೂ ಕೂಡ 3 ಹೊತ್ತು ನಮ್ಮನ್ನೇ ನೋಡ್ಕೊಂಡಿರ್ಬೇಕಂದ್ರೆ ಸ್ವಲ್ಪ ಕಷ್ಟನೇ ಅವ್ರಿಗೂ ಕೂಡ. ಅಟ್ಲೀಸ್ಟ್ ಅವ್ರಿಗೂ ಕಷ್ಟ ಅನಿಸ್ತಿದ್ರು ಕೂಡ ನಮಗಾದರೂ ಮಾಡಿಸ್ಕೊಳ್ಳೋರ್ಗಾದ್ರೂ ಕೆಲಸ ನಮ್ಮ ಕಷ್ಟ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಬೇಡ, ಸಾಕಿಷ್ಟು ದಿನ ಮಾಡಿದೆ, ನಾನು ಮಾಡ್ಕೊಳ್ತೀನಿ ಬಿಡು ಅಂತ ಹೇಳಿಬಿಟ್ಟು ನಾನು ಇನ್ನು ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಮನೆ ಕ್ಲೀನಿಂಗ್ ಅಂತೂ ತುಂಬ ಇತ್ತು. ಶುಕ್ರವಾರ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಶುಕ್ರವಾರ ಮನೆ ಕ್ಲೀನೇ ಮಾಡೋದಿಲ್ಲ. ಹೇಳ್ಬೇಕಂದ್ರೆ ಏನಿದ್ರು ಬುಧವಾರ ಗುರುವಾರ ಮುಗಿಸ್ಕೊಂಡ್ಬಿಡ್ತೀನಿ. ಏನು ಮಾಡೋಕ್ಕಾಗಲ್ಲ, ಅದು ಮಾಡಲೇಬೇಕಾಗಿತ್ತು. ನನಗೆ ನೋಡ್ಕೊಂಡಿರೋಕ್ಕೆ ಆಗಲಿಲ್ಲ. ಇನ್ನು ಆರಾಮ್ಸೆ ಇದ್ದೀನಿ ಅಂತ ಹೇಳಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದೆ. ಆಗಿದ್ದಾಗಲಿ ಯಾವಾಗಲೂ ಮಾಡಿಲ್ಲ, ಏನೂ ಆಗೋದಿಲ್ಲ ಅಂತ ಹೇಳಿ. ಅಂದರೆ ಜಾಸ್ತಿ ಏನು ಡೀಪ್ ಕ್ಲೀನ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಅಟ್ಲೀಸ್ಟ್ ನನಗೆ ಸಮಾಧಾನ, ಯಾವ ಥರ ಸಮಾಧಾನ ಸಿಗುತ್ತೋ ಅದು ಅಷ್ಟಾದರೂ ನಾನು ಅಷ್ಟರ ಮಟ್ಟಿಗಾದರೂ ಕ್ಲೀನ್ ಮಾಡ್ಕೋಬೇಕಂತ ಮನ್ಸಿಗೆ ಅನ್ನಿಸ್ತು. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡೆ. ಇನ್ನು ಹಬ್ಬಕ್ಕೆಲ್ಲ ತರಕಾರಿ ಎಲ್ಲ ಜಾಸ್ತಿನೇ ತೊಗೊಂಡಿದ್ವಿ, ಚೆನ್ನಾಗಿ ಹಬ್ಬ ಮಾಡಬೇಕು ಅಂತ ಹೇಳ್ಬಿಟ್ಟು. ನಾನಂತೂ ಒಂದು 200 ರೂಪಾಯಿ ತರಕಾರಿನ ತೊಗೊಂಡಿದ್ದೆ, ಬೇರೆ ಬೇರೆ ಐಟಮ್ ಎಲ್ಲ. ಏನಂದರೆ ಟೊಮೊಟೊದೆಲ್ಲ ಫ್ರಿಜ್ಜಲ್ಲಿ ಇಡೋಂಗಿಲ್ಲ, ಇವಾಗಿನಿರೋ ವಾತಾವರಣಕ್ಕೆ ಜಾಸ್ತಿ ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ಟೊಮೊಟೊವೆಲ್ಲ ಕಡೆಗಿಟ್ಟಿದ್ದೆ. ಸ್ವಲ್ಪ ಜಾಸ್ತಿನೇ ಹಣ್ಣಾಗ್ಬಿಟ್ಟಿದ್ದು, ಮತ್ತು ಒಂದು 3-4 ಆಗಲೇ ಫುಲ್ಲು ಹಣ್ಣಾಗ್ಬಿಟ್ಟು ಇನ್ನೇನು ಕೊಳ್ತೋಗುತ್ತೆ ಅನ್ನೋ ಮೂಮೆಂಟ್ ಕೂಡ ಇತ್ತು. ಇನ್ನು ಅಷ್ಟೊಂದು ಕೊಳ್ತೋಗೋವರೆಗೆ ಇಡೋದು ಬೇಡ ಅಂತ ಹೇಳ್ಬಿಟ್ಟು, ಮತ್ತು ಹಸು ಇದ್ದಾವಲ್ಲ ನಮ್ಮೂರಲ್ಲಿ, ಸಿಂಧಿ ಹಸು ತುಂಬ ಇದ್ದಾವೆ. ಇನ್ನು ಮುಸ್ರೆ ಡಬ್ಬಲ್ಲಿ ಹಾಕಿದ್ರೆ ಅವ್ರು ಬಂದು ತೊಗೊಂಡು ಹೋಗ್ತಾರೆ. ಅದಕ್ಕಾದರೂ ತಿಂತವೆ ಪಾಪ ಅಂತ ಹೇಳ್ಬಿಟ್ಟು ಅವನ್ನ ಒಂದು ಸ್ವಲ್ಪ ತೆಗ್ದಿಟ್ಟೆ. ಇನ್ನು ನನ್ನ ಮಗಂತೂ ತುಂಬ ಯಾಕೋ ಹಠ ಮಾಡ್ತಾಯಿದ್ದ. ಶುಕ್ರವಾರ ಬೆಳಗ್ಗೆ ಅವನು ಯಾವ ಥರ ಎದ್ದಿದ್ನೋ ಕೂಡ ಗೊತ್ತಿಲ್ಲ. ಅವನು ಎದ್ಬಿಟ್ರಂತೂ ಒಬ್ಬನೇ ಯಾವ ಕಡೆ ಎದ್ದೇಳ್ತಾನೆ ಅಂತ ಕೂಡ ಗೊತ್ತಾಗಲ್ಲ, ಹಂಗೆ ಎದ್ದು ಬಂದುಬಿಡ್ತಾನೆ. ನಾನು ಎಬ್ಬರಿಸ್ಬೇಕಾದ್ರೆ ಕರೆಕ್ಟಾಗಿ ಹೆಂಗೆ ಎಬ್ಬರಿಸ್ಬೇಕು, ಬಲಗಡೆಗೆ ಎಬ್ಬರಿಸ್ತಿರ್ತೀನಿ. ಮತ್ತು ಎಬ್ಬರಿಸಿ ಸ್ವಲ್ಪ ಸಮಾಧಾನ ಮಾಡಿ ಮುದ್ದು ಮಾಡಿ ಅವನ್ನ ಈ ಕಡೆ ಕರ್ಕೊತೀನಿ ಹಾಸಿಗೆಯಿಂದ. ಬಟ್ ಒಂದೊಂದ್ಸತಿ ಅವನು ಎದ್ಬಿಡ್ತಾನಲ್ಲ, ಅವ್ನು ಯಾವ ಕಡೆ ಎದ್ದಿರ್ತಾನೆ ಅಂತ ಕೂಡ ಗೊತ್ತಿಲ್ಲ. ಅದಕ್ಕೆ ತುಂಬ ಹಠ ಮಾಡ್ತಿದ್ದ, ತುಂಬ ಕಿರಿಕಿರಿ ಎಲ್ಲ ಮಾಡ್ತಾಯಿದ್ದ. ಅವನು ಸಮಾಧಾನನೇ ಇರಲಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ. ಇನ್ನು ಚಿಕ್ಕಮ್ಮ ಇದ್ಬಿಟ್ಟು ನೋಡೋಣ ಸಾಯಂಕಾಲ ಸ್ವಲ್ಪ ಅನ್ನ ಅದೆಲ್ಲ ನಿವುಳ್ಸಾಕ್ತೀನಿ, ಇವತ್ತು ಶುಕ್ರವಾರ ಬೇರೆ, ಯಾಕೋ ಹಠ ಮಾಡ್ತಾಯಿದ್ದಾನೆ ಅಂತ ಕೂಡ ಹೇಳ್ತಾಯಿದ್ರು. ಸರಿ ಅಂತ ಹೇಳಿ ಇನ್ನು ಪಾತ್ರೆ ಎಲ್ಲ ತೊಳೆದೆ. ಇನ್ನು ಬಟ್ಟೆ ಕೂಡ ತುಂಬ ಬಟ್ಟೆ ಇದ್ವು. ಆ ಬಟ್ಟೆ ಕೂಡ ನೆನೆಸಿದ್ದೆ, ಬೇಗ ಎದ್ದ ತಕ್ಷಣ ಬಟ್ಟೆ ಎಲ್ಲ ನೆನೆಸಿದ್ದೆ, ಸ್ವಲ್ಪ ಚೆನ್ನಾಗಿ ನೆನ್ಕೊಳ್ಳಿ ಅಂತ ಹೇಳಿ. ಬಟ್ಟೆ ಎಲ್ಲ ನೆನ್ಕೊಳ್ಳೋಷ್ಟೊತ್ತಿಗೆ ಸ್ವಲ್ಪ ಕೆಲಸಗಳೆಲ್ಲ ಮಾಡ್ಕೊಳೋಣ ಅಂತ ಕೂಡ ಕೆಲಸ ಸ್ಟಾರ್ಟ್ ಮಾಡಿದೆ ನಾನು. ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಬಿಡು ಎಲ್ಲ ನಾನು ಮಾಡ್ಕೊಡ್ತೀನಿ, ಸುಮ್ಮನೆ ಯಾಕೆ ಇದು ಮಾಡ್ಕೊತೀಯ, ರೆಸ್ಟ್ ಮಾಡು ಅಂತಲೇ ಇಷ್ಟು ದಿನ ಸತಾಯಿಸ್ಬಿಟ್ರು. ಇಲ್ಲ ಸಾಕು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಸುಮ್ಮನೆ ಸ್ಟಾಪ್ ಮಾಡಿಸ್ಬಿಟ್ಟು ನಾನು ಕೆಲಸ ಮಾಡ್ಕೊತಾ ಇದ್ದೀನಿ. ಏನೇ ಹೇಳಿ ನಾವು ಕ್ಲೀನಿಂಗ್ ಮಾಡ್ಕೊಳ್ಳೋದಕ್ಕೂ ಪಾಪ ಇವಾಗ ಚಿಕ್ಕಮ್ಮನಿಗಂತೂ ಅವರು ಕ್ಲೀನ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಅವರು ಚೆನ್ನಾಗಿ ನೋಡ್ಕೊತಾರೆ. ಅವ್ರಿಗೆ ಇವಾಗಲೇ ನಾನು ತುಂಬ ಭಾರ ಆಗಿಬಿಟ್ಟಿದ್ದೀನಿ ಅನಿಸುತ್ತೆ ನನಗೆ. ಇನ್ನು ಅವ್ರು ಎಷ್ಟು ಋಣ ಇರುತ್ತಪ್ಪ ನನಗೆ, ಋಣ ಯಾವಾಗ ತೀರಿಸ್ಬೇಕಂತಲೂ ಕೂಡ ಒಂದೊಂದು ಸತಿ ನಾನು ಅಂದ್ಕೊಂಡ್ಬಿಡ್ತೀನಿ. ಹೆಂಗೆ ತೀರಿಸ್ಬೇಕು ಇವ್ರು ಋಣ ಅಂತಲೇ ಅನಿಸ್ಬಿಡುತ್ತೆ ನನಗೆ. ಅಷ್ಟೊಂದು ನಾನು ಅವ್ರಿಗೆ ಋಣಭಾರ ಆಗಿದ್ದೀನಿ ಹೇಳ್ಬೇಕಂದ್ರೆ. ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ನನ್ನ ತಂಗಿನ ಸಮೇತ ಅಷ್ಟೊಂದು ಕೇರ್ ಮಾಡಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ನನ್ನನ್ನು. ಅದಕ್ಕೋಸ್ಕರ ನನಗೆ ಒಂಥರ ಚಿಂತೆ ಆಗ್ಬಿಡುತ್ತೆ ಒಂದೊಂದು ಸತಿ. ಮಾಡ್ಕೊತೀನಿ ಬಿಡಮ್ಮ, ನೀನು ಯಾಕೆ ಸುಮ್ಮನೆ ಇದು ಮಾಡ್ಕೊಳ್ತೀಯ, ನೀನು ಏನು ಅಂದ್ಕೊಬೇಡ, ನಾನು ಏನು ಅಂದ್ಕೊಳ್ಳಲ್ಲ, ನಾನು ಮಾಡ್ಕೊತೀನಿ, ನನ್ನ ಕೈಲಿ ಆಗುತ್ತೆ ಅಂತಲೇ ನಾನು ಇದು ಮಾಡ್ಕೊತಾ ಇರ್ತೀನಿ. ಅಟ್ಲೀಸ್ಟ್ ಮನೆ ಕೆಲಸ ಮಾಡೋಕೆ ಏನು ಚಿಕ್ಕಮ್ಮ, ನಾನು ಮಾಡ್ಕೊತೀನಿ ಸುಮ್ಮನಿರು ಅಂತ ನಾನೇ ಸುಮ್ಮನಿರಿಸ್ತೀನಿ. ನಮ್ಮ ಚಿಕ್ಕಮ್ಮಂತೂ ಸುಮ್ಮನೆ ಇರಲ್ಲ, ಏನಾದರೂ ಮಾಡ್ತಾನೆ ಇರ್ತಾರೆ. ಇನ್ನು ಅಲ್ಲಿ ಮನೆಯಲ್ಲೂ ಮಾಡಿಬಿಟ್ಟು ಇಲ್ಲೂ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಅದಕ್ಕೋಸ್ಕರ ಇನ್ನು ಚೆನ್ನಾಗಾದ್ನಲ್ಲ, ಇನ್ನು ನಾನು ನಾರ್ಮಲ್ ಇದ್ದೀನಿ ಈಗ, ಏನು ತೊಂದರೆ ಇಲ್ಲ, ನನ್ನ ಹೆಲ್ತ್ ನನಗೆ ಗೊತ್ತಾಗುತ್ತೆ, ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿ ನಾನೇ ಕೆಲಸಗಳೆಲ್ಲ ಮಾಡ್ಕೊತಾ ಇದ್ದೀನಿ ಶುಕ್ರವಾರದಿಂದ. ಏನಂದರೆ ಅವ್ರಿಗೂ ಭಯ ಏನೋ ಎತ್ತೋ ಅಂತಂದು. ಅಂದರೆ ಅವರು ಸ್ವಲ್ಪ ಅವ್ರ ಕಾಲದಲ್ಲಿ
ಸಿನಿಮಾದಲ್ಲೆಲ್ಲ ಗೊತ್ತಲ್ಲ ಏನು ಯಾವ ಥರ ಅಂತೇಳ್ಬಿಟ್ಟು ರೂಲ್ಸ್ ಎಲ್ಲ ಭಾಳ ಇರ್ತವೆ. ಆ ರೂಲ್ಸ್ ಎಲ್ಲ ನಮ್ಗೆ ಇವಾಗ ಫಾಲೋ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟನೇ ಅನಿಸುತ್ತೆ. ಆದರೂ ಕೂಡ ಹಂಗು ಹಿಂಗು ಮಾತಾಡಿ ಹಂಗೆ ಹಿಂಗೆ ಇದು ಮಾಡಿ ಹೆಂಗೆ ಕನ್ವಿನ್ಸ್ ಮಾಡಿದೆ ನಾನು. ಇನ್ನು ಬಟ್ಟೆ ಕೂಡ ಎಲ್ಲ ನೆನೆಸಿಟ್ಟಿದ್ದೆ ಅಲ್ವಾ, ಇನ್ನು ಒಕ್ಕೊಡ್ತೀನಿ ಬಿಡು ಅಂತಂದರು, ಬೇಡ ಅಂತ ನಾನು ಸುಮ್ಮನೆ ಅವ್ರ ಹತ್ರ ಇದು ಮಾಡಿದೆ. ಇನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ, ಜಾಸ್ತಿ ಏನು ಡೀಪ್ ಕ್ಲೀನ್ ಮಾಡಲಿಲ್ಲ. ಸ್ವಲ್ಪ ಮೇಲೆ ಮೇಲೆ ಧೂಳೆಲ್ಲ ಒರೆಸ್ಬಿಟ್ಟು ಧೂಳೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಡಬ್ಬ ಎಲ್ಲ ನೀಟಾಗಿ ಇಟ್ಕೊಂಡು ಅಂತ. ಇನ್ನು ಐಟಮ್ ಕೂಡ ಸ್ವಲ್ಪ ಖಾಲಿಯಾಗಿತ್ತು, ರವೆ ಗೋಧಿ ಹಿಟ್ಟದೆಲ್ಲ ಸ್ವಲ್ಪ ಖಾಲಿಯಾಗಿದೆ, ಅದು ಕೂಡ ಎಲ್ಲ ತೊಗೊಂಬಂದು ತುಂಬಿಸ್ಬೇಕು. ಇನ್ನು ನಮ್ಮ ತಂಗಿ ಮಗಳು ಇಲ್ಲೇ ಇದ್ದು ಊರಿಗೆ ಹೋಗಿರಲಿಲ್ಲ, ನನಗೂ ಸ್ವಲ್ಪ ಹೆಲ್ಪ್ ಆಯಿತು. ಇನ್ನು ಬಟ್ಟೆ ಎಲ್ಲ ನೆನೆಸಿದ್ನಲ್ವ ಅವೆಲ್ಲ ತೆಗೆದು ಟಬ್ಬೆಲ್ಲ ಇಟ್ಟಂಗೆ ನೀರೆಲ್ಲ ತುಂಬಿಸ್ಬಿಡಮ್ಮ, ನಾನು ಒಕ್ಕೊತೀನಿ ಆಮೇಲೆ ಅಂತ ಹೇಳಿ. ಇನ್ನು ಚಿಕ್ಕಮ್ಮ ಅಷ್ಟರಲ್ಲಿ ಬಿಸಿ ಮುದ್ದೆ ಕೂಡ ಮಾಡ್ಕೊಬಂದರು. ಫಸ್ಟ್ ಊಟ ಬಿಸಿದು ಟೈಮ್ ಆಗುತ್ತೆ ಅಂತ ಹೇಳಿ. ನೋಡ್ತಾ ಇರ್ಬೋದು ಬಿಸಿಲು ಕೂಡ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಟೈಮ್ ಆಗಲೇ ಎಷ್ಟಾಗಿತ್ತು ನಾನು ನೋಡಲಿಲ್ಲ ಕನ್ಫರ್ಮಾಗೆ. ಟೈಮ್ ಸ್ವಲ್ಪ ಬಿಸಿಲು ಕೂಡ ಚೆನ್ನಾಗಿ ಬಂತು. ಇನ್ನು ಸ್ವಲ್ಪ ಅಂದರೆ ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡಿದ್ವಿ. ಊಟ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡೆ ನಾನು. ನೋಡ್ತಾ ಇರ್ಬೋದು ನನ್ನ ಮಗ ಕೂಡ ಯಾಕೋ ತುಂಬ ಹಿಂದೆ ಮುಂದೆ ಎಲ್ಲ ಓಡಾಡ್ತಾ ಇದ್ದ, ಆಟ ಮಾಡ್ತಾ ಇದ್ದ. ಹಂಗೆ ಸ್ವಲ್ಪ ಸಮಾಧಾನ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಆಗ್ತಾಯಿತ್ತು ನನಗೆ. ಇನ್ನು ಕಷ್ಟ ಆಗುತ್ತೆ ಅಂತ ಬಿಡೋಕ್ಕೂ ಆಗಲ್ಲ, ಏನೂ ಇಲ್ಲ, ಎಲ್ಲ ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು. ಇನ್ನು ಅಂಗಡಿಗೆ ಸಮೇತ ಬರ್ತಾಯಿದ್ರು, ಅಂಗಡಿ ಕಡೆ ಕೂಡ ನೋಡಿಕೊಂಡು ನನ್ನ ಮಗನ ಸ್ವಲ್ಪ ನೋಡಿಕೊಂಡು ಮನೆ ಕೆಲಸ ಕೂಡ ಮಾಡ್ಕೊತಾ ಇದ್ದೆ. ಇನ್ನು ಸ್ಟವ್ ಅದೆಲ್ಲ ತೊಳೆದ್ಬಿಟ್ಟು ನನಗೆ ಯಾಕೋ ಸಮಾಧಾನನೇ ಅಂತಿರಲಿಲ್ಲ. ಅಂದರೆ ಒಂದು ದಿನ ಬಿಟ್ಟು ಒಂದು ದಿನ ನೀಟಾಗೆಲ್ಲ ತೊಳೆದು ನೀಟಾಗಿ ಇಟ್ಕೊತಾ ಇದ್ದೆ. ಒಂಥರ ಅನ್ನಿಸ್ತಾ ಇತ್ತು, ಅದು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ನಾನು. ಯಾರೇ ಆಗಲಿ ನಮಗೆ ಹೆಲ್ಪ್ ಮಾಡೋರು ಇದ್ದಾರೆ ಅಂತ ಅಂದ್ಬಿಟ್ಟು ಅಂದರೆ ಈ ಥರ ಇದ್ದಾರೆ, ಹೆಲ್ಪ್ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ ಅಂತ ಹೇಳಿ ಅವ್ರ ಮೇಲೆ ಡಿಪೆಂಡ್ ಆಗೋದು ಅಷ್ಟು ಒಳ್ಳೆಯದಲ್ಲ. ಆದಷ್ಟು ನಮ್ಮ ಕೆಲಸಗಳ್ನ ಮಾಡಿಕೊಂಡ್ರೆ ನಮಗೂ ತುಂಬ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ನಮ್ಮ ಮನಸ್ಸಿಗೂ ಕೂಡ ಸಮಾಧಾನ ಅನಿಸುತ್ತೆ. ಸುಮ್ಮನೆ ಎಲ್ಲ ಕೆಲಸನೂ ಬೇರೆಯವ್ರ ಮೇಲೆ ಬಿಟ್ಬಿಟ್ಟು ಕೂತ್ಕೊಂಡ್ರೆ ಅದು ಸರಿ ಅಂತ ಅನಿಸಲ್ಲ ನನ್ನ ಪ್ರಕಾರ. ಅದಕ್ಕೆ ನನಗೆ ಎಷ್ಟಾಗುತ್ತೆ ನಾನು ಅಷ್ಟು ಕೆಲಸ ಮಾಡ್ಕೊತೀನಿ. ನಾನು ಜಾಸ್ತಿ ಕೂಡ ಡಿಪೆಂಡ್ ಆಗೋಕ್ಕೆ ಹೋಗಲ್ಲ. ಆದಷ್ಟು ಎಲ್ಲ ಕೂಡ ಪ್ರತಿಯೊಂದು ಕೆಲಸನೂ ನಾನು ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತೀನಿ, ಮಾಡ್ಕೊಂಡು ಕೂಡ ಮಾಡ್ಕೊತೀನಿ. ಒಂದು ದಿನ ಲೇಟ್ ಆದರೂ ಪರವಾಗಿಲ್ಲ, ನೆಕ್ಸ್ಟ್ ದಿನ ಮಾಡ್ಕೊಳೋಣ ನಿಧಾನಕ್ಕೆ. ಇವಾಗೇನು ಅಷ್ಟೊಂದು ಅರ್ಜೆಂಟು, ಇವಾಗ ಮೇನ್ ಏನು ಕೆಲಸ ಅರ್ಜೆಂಟ್ ಇರುತ್ತೆ ಅಷ್ಟು ಕೆಲಸ ಮಾಡಿಕೊಂಡ್ರೆ ಮುಗೀತು. ಇನ್ನು ಮಿಕ್ಕಿದ ಕೆಲಸ ನಾಳೆ ಇಲ್ಲ ಸಾಯಂಕಾಲ ನಿಧಾನಕ್ಕೆ ಟೈಮ್ ನೋಡ್ಕೊಂಡು ಮಾಡ್ಕೊಳ್ಳೋಣ ಅಂತ ನಾನು ಫಿಕ್ಸ್ ಆಗಿಬಿಡ್ತೀನಿ. ಪ್ರತಿಯೊಂದು ಅಷ್ಟೇ ನಾನು ಎಷ್ಟು ಬ್ಯುಸಿ ಇರ್ತೀನಿ ಅಂದರೆ ತುಂಬಾ ಬ್ಯುಸಿ ಇರ್ತೀನಿ, ಆದರೂ ಕೂಡ ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲಲ್ವ. ವೀಡಿಯೋದಲ್ಲಿ ನಾನು ಏನು ಶೇರ್ ಮಾಡ್ಕೊಳಕ್ಕಾಗಲ್ಲ. ಮೇನ್ ಏನೇನು ಇಂಪಾರ್ಟೆಂಟ್ ಅಷ್ಟು ಮಾತ್ರ ನನ್ನ ಕೆಲಸ ತೋರಿಸ್ತೀನಿ ಅಷ್ಟೇ. ಇನ್ನು ಬೆಳಗ್ಗೆ ಬೇಗ ಎದ್ರಂತೂ ಬೆಳಗ್ಗೆ ಒಂದು 8 ಗಂಟೆ 8:30 9 ಗಂಟೆವರೆಗೂ ನಾನು ಸ್ವಲ್ಪ ಅಂಗಡಿಯಲ್ಲಿ ಬ್ಯುಸಿ ಇರ್ತೀನಿ. ಇನ್ನು ಒಂದು 9:30 10 ಗಂಟೆಯಿಂದ ಸ್ವಲ್ಪ ಫ್ರೀ ಆಗ್ತೀನಿ. ಅಷ್ಟರೊಳಗೆ ನಾನು ಎಷ್ಟೋ ಕೆಲಸ ಮುಗಿಸ್ಕೊತೀನಿ ನಾನು. ಅದೆಲ್ಲ ರೆಕಾರ್ಡ್ ಆಗಲ್ಲ, ಅದಕ್ಕೋಸ್ಕರ ಅಷ್ಟೇ. ಅದನ್ನು ಕೂಡ ಫುಲ್ ಡೇ ವ್ಲಾಗ್ ಮಾಡ್ಬೋದು, ಅದು ಮಾಡಿದ್ರಂತೂ ಗಂಟೆಗಟ್ಟಲೆ ಆಗಿಬಿಡುತ್ತೆ. ಅಷ್ಟೊಂದೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಕೂಡ ಆಗಲ್ಲ. ಇನ್ನು ಪ್ರತಿಯೊಂದು ನೋಡ್ಕೋಬೇಕು ನಾನು. ಈಗ ನನ್ನ ಮಗನ ವಿಚಾರಕ್ಕೂ ನೋಡ್ಕೋಬೇಕು, ಅಂಗಡಿಯಲ್ಲಂತ ಒಂದು ಇವಾಗ ವ್ಯಾಪಾರ ಅಂತ ನಡೆಸಿದ್ಮೇಲೆ ಪ್ರತಿಯೊಂದು ಅಬ್ಸರ್ವ್ ಮಾಡ್ಕೊಂಡಿರಬೇಕು ನಾವು. ಇವಾಗಿರೋ ಇದರಲ್ಲಿ ಯಾರ್ಯಾವ ಬರ್ತಾರೆ, ಏನೇನು ಐಟಮ್ ಕೇಳ್ತಾರೆ ಅಂತೂ ಕೂಡ ನಮಗೆ ಕನ್ಫರ್ಮ್ ಆಗಲ್ಲ. ಒಬ್ಬರು ಬರ್ತಾರೆ, ಒಂದು ಐಟಮ್ ಕೇಳ್ತಿರ್ತಾರೆ, ಅದೆಲ್ಲ ಹುಡುಕಾಡ್ಕೊಂಡು ಅದು ಇಲ್ವಲ್ಲ ಅದು ಬರ್ಕೊಳ್ಳೋದು, ಏನೋ ಸಮ್ ಟೈಮ್ ಕೆಲಸ ಇದ್ದೇ ಇರುತ್ತೆ. ಅದರಲ್ಲಂತೂ ಫುಲ್ಲು ಬ್ಯುಸಿನೇ ಇದ್ದುಬಿಡ್ತೀನಿ ಒಂದೊಂದು ಸತಿ ನಾನು. ಈಗೀಗ ಒಂದು ವಾರದಿಂದ ಅಷ್ಟೊಂದು ನಾನು ಬ್ಯುಸಿ ಇಲ್ಲ. ಅಷ್ಟೊಂದು ಅಂದರೆ ಸ್ವಲ್ಪ ತಲೆಗೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಆರಾಮಿರೋಣ, ಸ್ವಲ್ಪ ರೆಸ್ಟ್ ಮಾಡೋಣ, ಆಮೇಲೆ ಎಲ್ಲ ನೋಡ್ಕೊಂಡ್ರೆ ಆಯ್ತಂತ ಹೇಳಿ ಒಂದು 4-5 ದಿನದಿಂದ ಅಷ್ಟೇ ಸ್ವಲ್ಪ ನಾನು ರೆಸ್ಟಲ್ಲಿದ್ದೀನಿ ಅಷ್ಟೇ ಬಿಟ್ಟರೆ ನನ್ನ ತಲೆಯಲ್ಲಂತೂ ಓಡ್ತಾನೆ ಇರುತ್ತೆ, ಏನೋ ಎತ್ತೋ ಅಂತ ಹೇಳ್ಬಿಟ್ಟು. ಅದಕ್ಕೆ ಆದಷ್ಟು ನಮ್ಮ ಕೆಲಸಗಳ್ನ ನಾವೇ ಮಾಡ್ಕೊಳ್ಳೋಣ. ಮನೆ ಕೆಲಸ ಆಗಲಿ ಯಾವುದೋ ಒಂದು ಕೆಲಸ ಆಗಲಿ, ಅದು ನಾವು ಒಟ್ಟು ನಮಗೆ ಸಂಬಂಧಪಟ್ಟಿರೋ ಕೆಲಸ ಆದರೆ ನಾವು ಮಾಡ್ಕೊಂಬಿಡೋಣ. ಬೇರೆಯವ್ರಿಗೆ ಯಾರಿಗೂ ಕೂಡ ಡಿಪೆಂಡ್ ಆಗೋದು ಬೇಡ. ಏನಂದರೆ ಜಾಸ್ತಿ ಡಿಪೆಂಡ್ ಆದರೂ ಕೂಡ ಅದು ನಮಗೆ ತುಂಬ ಕೆಟ್ಟದ್ದು ಅದು. ಎಲ್ಲರೂ ಕೂಡ ಅಂದರೆ ನಂದು ಅಂತ ಹೇಳ್ತಾ ಇಲ್ಲ, ಇವಾಗ ಚೆನ್ನಾಗಿರೋರು, ಒಂದು ಸಪೋಸ್ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಅಂದಮೇಲೆ ಅವರು ಹಂಗೇ ಇರ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಯಾವ ಟೈಮಲ್ಲಿ ಹೆಂಗೆ ಅಂತ ನಮ್ಗೆ ಹೇಳಕ್ಕೆ ಬರಲ್ಲ. ಇವಾಗಿರೋ ಇದು ಇನ್ನೊಂದು ನಿಮಿಷಕ್ಕೆ ಇರಲ್ಲ, ಇನ್ನೊಂದು ಸೆಕೆಂಡ್ ಕೂಡ ಇರಲ್ಲ ಟೈಮ್ ಅನ್ನೋದು, ಆ ಥರ ಆಗಿಬಿಡುತ್ತೆ. ಅದಕ್ಕೆ ಒಬ್ಬರ ಮೇಲೆ ಡಿಪೆಂಡ್ ಆಗೋದು ಬೇಡ. ಅಟ್ಲೀಸ್ಟ್ ನಮ್ಮ ಕೆಲಸಗಳನ್ನ ಮಾಡ್ಕೊಂಡೋದ್ರೆ ನಮಗೆ ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ.
ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಏನು ಕೂಡ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಒತ್ತಿ ಒತ್ತಿ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮಾತ್ರ. ಇನ್ನು ಫೈನಲಿ ನಾನು ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಇನ್ನು ನೆಲ ಎಲ್ಲ ಒರೆಸ್ಕೊ ಬರ್ತಾ ಇದ್ದೀನಿ. ನೆಲ ಕೂಡ ಅಷ್ಟೇ ಒಂದು 4-5 ದಿನನೇ ಮೇಲೆ ಆಗಿತ್ತು, ನೆಲ ಕೂಡ ಒರೆಸಿರ್ಲಿಲ್ಲ ನಾನು. ಅದಕ್ಕೋಸ್ಕರ ಸಮಾಧಾನನೇ ಆಗ್ತಾ ಇರಲಿಲ್ಲ. ಇನ್ನು ನೆಲ ಕೂಡ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಬರ್ತಾ ಇದ್ದೀನಿ. ಮನೇಲಿ ಇಷ್ಟು ಕೆಲಸ ಆದರೆ ಎಷ್ಟೋ ಸಮಾಧಾನ ಅನಿಸುತ್ತೆ. ಎಷ್ಟೇ ಆಗಲಿ ಒಂದಿಷ್ಟು ಅಗಲ ಜಾಗ ಆಗಲಿ ಅದು ನೀಟಾಗಿದ್ದರೆ ಎಷ್ಟೋ ನಮಗೆ ಮನಸ್ಸೇ ಒಂಥರ ನೆಮ್ಮದಿ ಅನಿಸುತ್ತೆ. ನನಗಂತೂ ಅಷ್ಟೇನಪ್ಪ, ನನಗೆ ಅಷ್ಟು ದೊಡ್ಡ ಮನೆ ಬೇಕು, ಇಷ್ಟು ದೊಡ್ಡ ಮನೆ ಬೇಕು, ಅಷ್ಟು ಜಾಗ ಬೇಕು, ಇಷ್ಟು ಜಾಗ ಬೇಕಂತಲ್ಲ. ನಮಗೆ ಎಷ್ಟು ಜಾಗ ಇರುತ್ತೆ, ನಾವು ಎಷ್ಟರಲ್ಲಿ ಇರ್ತೀವೋ ಅಷ್ಟೇ ಜಾಗ ಆಗಲಿ ಅದು ನೀಟಾಗಿದ್ರೇ ನನಗೆ ಸಮಾಧಾನ. ಎಲ್ಲೇ ಇರಲಿ, ನಾನು ಇಲ್ಲೇ ಇರಲಿ ಇಲ್ಲ ಅಲ್ಲಿ ನಮ್ಮೂರಲ್ಲಿರಲಿ, ನಾನು ಯಾವ ಮನೆಯಲ್ಲಾದರೂ ಇರಲಿ, ಆ ಮನೆ ನನಗೆ ನೀಟಾಗಿದ್ರೇ ನನಗೊಂಥರ ಸಮಾಧಾನ ಅನಿಸುತ್ತೆ. ಇನ್ನು ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಸ್ವಲ್ಪ ಟೈಮೇ ಆಯಿತು. ಇನ್ನು ಬಟ್ಟೆ ಕೂಡ ಅಷ್ಟೊತ್ತಿಗೆ ಚೆನ್ನಾಗಿ ನೆನ್ಕೊಂಡಿದ್ವು. ಇನ್ನು ನೆಲ ಎಲ್ಲ ಒರೆಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಒಂದು 10 ನಿಮಿಷ ಸುಮ್ಮನೆ ಕೂತ್ಕೊಂಡೆ, ಹಿಂಗೆ ಸುಮ್ಮನೆ ಫೋನ್ ನೋಡಿಕೊಂಡು. ಇನ್ನು ಸ್ವಲ್ಪ ಬಾಯಾರಿಸ್ತು, ಅದಕ್ಕೆ ಸ್ವಲ್ಪ ಬಿಸಿನೀರು ಇಡೋಣ ಅಂತೇಳ್ಬಿಟ್ಟು ಬಿಸಿನೀರು ಕಾಯಿಸ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಬಿಸಿನೀರೇ ಕುಡಿತೀನಿ, ತಣ್ಣೀರು ಕುಡಿಯೋಕ್ಕೆ ಹೋಗಲ್ಲ. ಇವಾಗ ವೆದರ್ ಕೂಡ ಅದೇ ಥರ ಇದೆ. ಅದಕ್ಕೋಸ್ಕರ ಚಿಕ್ಕಮ್ಮ ಬಿಸಿನೀರು ಕುಡಿಯಮ್ಮ, ನೀನು ಜಾಸ್ತಿ ತಣ್ಣೀರು ಕುಡಿಯೋಕ್ಕೆ ಹೋಗಬೇಡ ಇನ್ನೊಂದು ಸ್ವಲ್ಪ ದಿನ ಅಂತ ಕೂಡ ಹೇಳಿದ್ದಾರೆ. ಅವ್ರು ಪ್ರತಿಯೊಂದು ಹೇಳ್ತಾ ಇರ್ತಾರೆ. ಅಟ್ಲೀಸ್ಟ್ ಪಾಲಿಸೋವಾದರೂ ಇಂಪಾರ್ಟೆಂಟಾಗಿ ಪಾಲಿಸ್ಬೇಕಲ್ವ, ಅದಕ್ಕೋಸ್ಕರ ಪಾಲಿಸ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಒಳ್ಳೆದಕ್ಕೆ ಅಲ್ವಾ ಹೇಳೋದವರು ಅಂತ ಹೇಳಿ ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಸ್ವಲ್ಪ ನೀರು ಕುಡಿದ್ಬಿಟ್ಟು ಈಗ ಬಟ್ಟೆ ಒಗೆಯೋಣ ಕೂಡ ಬಂದೆ. ಬಟ್ಟೆ ಕೂಡ ಒಗಿತಾ ಇದ್ದೀನಿ. ಬಟ್ಟೆ ಒಗಿಬೇಕಾದ್ರೆ ನನ್ನ ಮಗಂದೇ ನನಗೆ ತುಂಬ ಪ್ರಾಬ್ಲಮ್ಮು. ಬಟ್ಟೆ ಒಗೆಯೋ ನೀರು ಸೋಪ್ ನೀರು ತುಳಿಬಾರ್ದಂತ ಎಷ್ಟು ಸತಿ ಹೇಳಿದ್ರು ಕೂಡ ಅವನು ಅಷ್ಟೇ ಕರ್ಕೊಂಡೋಗಿ ಈ ಕಡೆ ಬಿಟ್ಟರು ಕೂಡ ಬರ್ತಾನೆ. ತೀರಾ ಚಿಕ್ಕ ಹುಡುಗಾದ್ರೆ ಎಲ್ಲ ನಾವು ಕುಂದಿಸ್ಬಿಡ್ಬೋದು, ಆಟ ಸಾಮಾನೆಲ್ಲ ಹಾಕಿ. ಈ ಥರ ಕಾಲು ಬಂದಿರೋ ಹುಡುಗರ್ನಂತೂ, ನಡೆಯೋಕ್ಕೆ ಬಂದಿರೋ ಹುಡುಗರ್ನಂತೂ ಹಿಡಿಯೋಕ್ಕೆ ಆಗಲ್ಲ. ಎಷ್ಟೇ ಹೇಳ್ತಾ ಇದ್ದೀನಿ, ಸಿಟ್ಟು ಮಾಡ್ಕೊಂಡ್ರು ಕೂಡ ಅವ್ನು ಕೇಳಲ್ಲ. ಅದಕ್ಕೆ ಚಿಕ್ಕಮ್ಮ ಕೂಡ ಇದ್ದರು, ಅವರು ಕೂಡ ಕಿರಿಸ್ತಾಯಿದ್ರು, ಈ ಕಡೆ ಬಾರೋ ಅಂತ ಹೇಳಿಬಿಟ್ಟು. ಆದರೂ ಕೂಡ ಅವನು ತುಂಬ ಇದು ಮಾಡ್ತಾಯಿದ್ದೆ ಯಾವಾಗಲೂ ಅಷ್ಟೇ. ಅದಕ್ಕೆ ಅವ್ನು ನಾನು ಮಲಗಿಸ್ಬಿಟ್ಟು ನಾನು ಬಟ್ಟೆ ಎಲ್ಲ ಒಗಿತಿರ್ತೀನಿ ಒಂದೊಂದ್ಸತಿ, ಇಲ್ಲ ಕೆಲಸಗಳೆಲ್ಲ ಮಾಡ್ಕೊತೀನಿ ಅವ್ನು ಮಲ್ಕೊಂಡ್ಮೇಲೆ. ಇವಾಗ ಮಾಡ್ಕೊಳೋಣ ಎಲ್ರು ಇದ್ದಾರೆ ಅನ್ನೋ ಟೈಮಲ್ಲಿ ಈ ಥರ ಮಾಡಿಬಿಡ್ತಾನೆ ಅವನು. ಏನು ಮಾಡೋದು, ಏನು ಮಾಡೋಕ್ಕೂ ಆಗೋದಿಲ್ಲ. ಹಾಗೆ ಬೈಕೊಂಡು ಇದು ಮಾಡಿಕೊಂಡೇ ಬಟ್ಟೆ ಎಲ್ಲ ಒಗ್ದಾಕ್ತಾಯಿದ್ದೀನಿ. ಇನ್ನು ಚಿಕ್ಕಮ್ಮ ನಾನು ಒಗಿತೀನಿ ಬಿಡಮ್ಮ, ಇನ್ನೇನು ಕೂತ್ಕೊಂಡು ಒಗಿತೀಯ ಅಂತಂದರೆ, ಬೇಡ ಬಿಡಮ್ಮ ನಾನು ಒಗಿತೀನಿ ಅಂತ ಹೇಳಿಬಿಟ್ಟು ಒಗಿತಾ ಇದ್ದೀನಿ. ಫೈನಲ್ ನಮ್ಮ ಚಿಕ್ಕಮ್ಮ ಕೂಡ ಬಿಡಲಿಲ್ಲ. ಅವರೇನ ಬಟ್ಟೆ ಎಲ್ಲ ಅವರೇ ಜಾಲ್ಸಾಕಕ್ಕೆ ಬಂದರು. ನನಗೆ ಬೇಡ ಅಂದರೂ ಕೂಡ ಕೇಳ್ತಾನೆ ಇರಲಿಲ್ಲ. ನಾನು ಮಾಡ್ತೀನಿ ಸುಮ್ಮನೆ ನೀನು ಒಗ್ದಾಕು, ಇಲ್ಲ ಎದ್ದಾಳು ನಾನು ಒಗ್ದಾಕ್ತೀನಿ ಅಂತ ಸುಮ್ಮನೆ ನನಗೆ ಗದರಿಸ್ಬಿಡ್ತಾರೆ ಒಂದೊಂದು ಸರಿ. ಇನ್ನು ಏನು ಮಾಡೋಕ್ಕಾಗಲ್ಲ ಅಂತ ಅಮ್ಮ ತಾನೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ನಾನು. ನೋಡ್ತಾ ಇರ್ಬೋದು ಎಷ್ಟು ಇದು ಮಾಡ್ತಾ ಇರ್ತಾನೆ ಅವನು. ಈ ಕಡೆ ಬಂದರೂ ಕೂಡ ಅಷ್ಟೇ. ಮಕ್ಕಳು ಜಾಸ್ತಿ ಸೋಪ್ ನೀರು ಮತ್ತು ಈ ಥರ ಬಿಟ್ಟಿರೋ ಬಟ್ಟೆ ಒಗಿಬೇಕಾದ್ರೆ ಎಲ್ಲ ತುಳಿಬಾರ್ದು, ಅದು ಒಳ್ಳೇದಲ್ಲ, ಭಾರಿ ದರಿದ್ರ ಅದು. ಅವ್ರಿಗೂ ಕೂಡ ಅದು ಶ್ರೇಯಸ್ಸಲ್ಲ, ನಮಗೂ ಮನೆಗಿದಲ್ಲ. ಆದರೂ ಕೂಡ ಅವ್ನು ನಂಗೆ ಒಂದೊಂದು ಸತಿ ಮಾಡ್ತಾ ಇರ್ತಾನೆ. ಏನು ಮಾಡೋದು, ಅಲ್ಲಿಗೂ ಚೊಂಬಲ್ಲಿ ನೀರು ತೊಗೊಂಡು ಉಗ್ಬಿಡ್ತೀನಿ ನೋಡು ಅಂತ ಎದುರಿಸಿದ್ರು ಕೂಡ ಅವನು ಆ ಥರ ಆಟ ಮಾಡ್ತಾಯಿದ್ದ. ಚಳಿಗಂತೂ ನೋಡೋಕ್ಕೆ ಆಗಲ್ಲ. ಇವಾಗ ಚಿಕ್ಕ ಮಕ್ಕಳು ಕೂಡ ನೋಡೋಕ್ಕಾಗಲ್ಲ. ಈ ಥರ ಚಡ್ಡಿ ಹಾಕ್ಕೊಳ್ದೆ, ಪ್ಯಾಂಟ್ ಹಾಕ್ಕೊಳ್ದೆ ಹುಡುಗರು ಚಿಕ್ಕ ಮಕ್ಕಳು ಸುಮ್ಮನೆ ಸುತ್ತಾಡ್ತಿರ್ತಾರೆ. ನನ್ನ ಮಗನೇ ತಗೊಳ್ಳಿ, ನನ್ನ ಮಗ ಅಷ್ಟೇ, ಏನು ಮಾಡಿದ್ರೂ ಅವನು ಚಡ್ಡಿ ಪ್ಯಾಂಟ್ ಹಾಕ್ಕೊಳ್ಳೋದೇ ಇಲ್ಲ. ಮನೇಲಿದ್ರಂತ ಅವ್ನಿಗೆ ಏನು ಅನಿಸುತ್ತೆ ಅನ್ನೋದೇ ಗೊತ್ತಿಲ್ಲ ನನಗೆ. ಆ ಥರ ಮಾಡ್ತಾಯಿರ್ತಾನೆ. ಬೆಡ್ಶೀಟ್ ಮಾತ್ರ ಚೆನ್ನಾಗಿ ಹೊಚ್ಕೊತಾನೆ, ಪ್ಯಾಂಟು ಚಡ್ಡಿ ಹಾಕ್ಕೊಳಪ್ಪ ಅಂದರೆ ಏನು ಹಾಕ್ಕೊಳ್ಳೋದೇ ಇಲ್ಲ. ಎಲ್ಲಾದರೂ ಹೋದರೆ ಮಾತ್ರ ಹಾಕ್ಕೊಳ್ತಿರ್ತಾನೆ. ಇನ್ನು ಚಳಿಗಂತೂ ಕಾಲು ಕೈಯೆಲ್ಲ ನಿಜವಾಗ್ಲೆಲ್ಲ ಹೊಡಿತಾ ಇರುತ್ತೆ. ಸುಮ್ಮನೆ ಒಂಥರ ಬಿಗಿ ಹಿಡ್ದಂಗೆ ಆಗುತ್ತೆ ಕಾಲೆಲ್ಲ. ಇನ್ನು ವ್ಯಾಸ್ಲಿನ್ ಹಚ್ತಾ ಇದ್ದೀನಿ ಡೈಲಿ, ಆದರೂ ಕೂಡ ಸುಮ್ಮನೆ ಸತಾಯಿಸ್ತಾ ಇರ್ತಾನೆ ಅವನು. ಇನ್ನು ಏನು ಮಾಡೋಕ್ಕಾಗಲ್ಲ. ಇನ್ನು ನಾನು ಬಟ್ಟೆ ಎಲ್ಲ ಒಗಿತಾ ಇದ್ದೆ. ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಎಲ್ಲ ಜಾಲಿಸ್ತಾ ಇದ್ದಾರೆ ನೀರಲ್ಲಿ. ಇನ್ನು ನನ್ನ ತಂಗಿ ಮಗಳು ಕೂಡ ಪಾಪ ನೀರೆಲ್ಲ ತುಂಬಿಸಿ ಹೋಗಿದ್ಲು. ಇನ್ನು ನನ್ನ ತಂಗಿಯರೂರಲ್ಲಿ ಕೂಡ ಹಬ್ಬ ಇದೆ ತುಂಬ, ಅಲ್ಲಿ ಕೂಡ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಗೌರಿ ಹಬ್ಬನೇ ಮಾಡ್ತಾರೆ ಅಲ್ಲಿ ಕೂಡ ಫುಲ್ಲು ಜೋರಿತ್ತು ಹಬ್ಬ. ನಮ್ಮನ್ನು ಕೂಡ ಕರೆದಿದ್ರು. ನಾವು ನೋಡ್ಬೇಕಿನ್ನು ಹೋಗ್ತೀವೋ ಇಲ್ಲ ಕನ್ಫರ್ಮ್ ಇಲ್ಲ. ಸುಮ್ಮನೆ ಬರ್ತೀವಿ ಹಂಗೆ ಹಿಂಗೆ ಅಂತ ಹೇಳಿದ್ದೀವಿ. ನೋಡಬೇಕು. ಇಲ್ಲ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರದವರೆಗೂ ಹಬ್ಬ ಆಯ್ತಂತ ಹೇಳಿದ್ದಾರೆ. ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ. ಹೋದರೆ ಹೋಗ್ತೀವಿ, ಇಲ್ಲಾಂದರೆ ಇಲ್ಲ. ಇಲ್ಲಂತೂ ಸ್ವಲ್ಪ ಅವಳು ಇಲ್ಲೂ ಕೂಡ ಹಬ್ಬ ಸರಿಯಾಗಿ ಮಾಡಲಿಲ್ಲ. ನನಗೆ ಹುಷಾರಿಲ್ಲದಿದ್ದಕ್ಕೆ ಯಾರು ಕೂಡ ಮನೇಲಿ ಹಬ್ಬ ಮಾಡಲಿಲ್ಲ. ಇನ್ನು ಮಕ್ಳಿಗೋಸ್ಕರ ಅಷ್ಟೇ, ಮಕ್ಕಳಿದ್ದಾರೆ ಅಂತ ಹೇಳಿಬಿಟ್ಟು ಕರಿಗಡುಬು ಬೆಲ್ಲ ಮಾಡಿ ಮನೇಲಿ ಹಬ್ಬದ ಅಡುಗೆ ಮಾಡಿದ್ರು ಅಷ್ಟೇ. ಬಿಟ್ಟರೆ ಇನ್ನು ಹಬ್ಬ ಸರಿಯಾಗಿ ಮಾಡಲಿಲ್ಲ. ಅದಕ್ಕೆ ಅಲ್ಲಾದರೂ ಚೆನ್ನಾಗಿ ಮಾಡೋಣ ಬಾ ಅಂತ ಕರಿತಾ ಇದ್ಲು.
ನೋಡ್ಬೇಕು, ಇನ್ನು ಏನೋ ಗೊತ್ತಿಲ್ಲ ಸರಿಯಾಗಿ ನನಗೂ ಕೂಡ. ಇನ್ನು ನಾನು ಬಟ್ಟೆ ಎಲ್ಲ ಒಗಿತಾ ಇದ್ದೆ, ಅವನ ಹತ್ರ ಮಾತಾಡ್ಕೊಂಡು ನನ್ನ ಮಗನ ಹತ್ರ. ಇನ್ನು ಚಿಕ್ಕಮ್ಮ ಕೂಡ ಬೈತಾ ಇದ್ರು. ಇನ್ನು ಅಷ್ಟರಲ್ಲಿ ನನ್ನ ನನ್ನ ತಂಗಿ ಮಕ್ಕಳು ಕೂಡ ಬಂದರು. ಅವರು ಕರ್ಕೊಂಡು ಹೋಗೋಕ್ಕೆ ಬಂದರು. ಬಾಜಿ ಹೋಗೋಣ ಅಂತ ನಮ್ಮ ಚಿಕ್ಕಮ್ಮನ ಕರೆಯೋಕ್ಕೆ ಬಂದರು. ನಮ್ಮ ಚಿಕ್ಕಮ್ಮ ಎಲ್ಲಾದರೂ ಹೋಗ್ತಾರ, ಇಲ್ಲಪ್ಪ ನಾನು ನಾಳೆ ಬರ್ತೀನಿ ನಾಳೆದು ಬರ್ತೀನಿ ಅಂತ ಹೇಳಿ ಹುಡುಗರನ್ನ ಸಮಾಧಾನ ಮಾಡಿ ಕಳಿಸ್ತು. ಇನ್ನು ನನ್ನ ಮಗ ಅಂತೂ ಅವ್ರು ಬಂದುಬಿಟ್ರೆ ಅವ್ರ ಅಣ್ಣಂದರು ಬಿಡೋದೇ ಇಲ್ಲ. ಒಂದು ಟ್ರಿಪ್ಪಿಂಗೆ ಗಾಡೀಲಿ ಎತ್ಕೊಂಡು ಹೋಗಿ ಬಂದು ಕೊಟ್ಟರೆ ಮಾತ್ರ ಅವ್ನು ಸುಮ್ಮನೆ ಇರ್ತಾನೆ ಅಷ್ಟೇ. ಇನ್ನು ಫೈನಲಿ ನಾನೆಲ್ಲ ಬಟ್ಟೆ ಎಲ್ಲ ಒಗೆದೆ ಚಿಕ್ಕಮ್ಮೆಲ್ಲ ಜಾಲಿಸಿ ಎಲ್ಲ ನೀಟಾಗಿ ಒಣಗಾಕಿದ್ರು ಅಷ್ಟೇ. ಆಮೇಲೆ ಸ್ವಲ್ಪ ಮನೆಯಲ್ಲಿ ಇನ್ನೊಂದು ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡೆ. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಅಂಗಡೀಲಿ ಕೂಡ ಸ್ವಲ್ಪ ಕೆಲಸ ಇತ್ತು, ಅಂಗಡಿಗೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ನಾನು. ಇನ್ನು ಅಂಗಡಿ ಐಟಮ್ ಎಲ್ಲ ತರಿಸಿದ್ದೆ, ತರಿಸಿದೆಲ್ಲ ಜೋಡಿಸಿದ್ಮೇಲೆ ಇನ್ನು ಸಾಯಂಕಾಲ ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡಿದೆ. ಒಂದು ಹಾಫ್ ಆನ್ ಅವರ್ 1 ಅವರ್ ಸ್ವಲ್ಪ ರೆಸ್ಟ್ ಮಾಡಿದೆ ಅಷ್ಟೇ. ಇನ್ನು ನೆಕ್ಸ್ಟ್ ಸಂಜೆ ಆಯಿತು. ಇನ್ನು ಬಟ್ಟೆ ಎಲ್ಲ ಹಂಗೆ ಇದ್ದು, ಬಟ್ಟೆ ಕೂಡ ಮಡ್ಚೋವೆಲ್ಲ ಪೆಂಡಿಂಗ್ ಇದ್ದು. ಇನ್ನು ಇವಾಗ ಬಟ್ಟೆ ಎಲ್ಲ ಮಡ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಫಸ್ಟಿಗೆ ಒಂದು 4 ದಿನ 5 ದಿನ ಮುಂಚೆ ಬಟ್ಟೆ ಒಗ್ದಿದ್ನಲ್ವ, ಆ ಬಟ್ಟೆ ಕೂಡ ಮಡ್ಚಿರಲಿಲ್ಲ. ಸುಮ್ಮನೆ ತೊಗೊಂಡು ಹಂಗೆ ಇಟ್ಬಿಟ್ಟಿದ್ದೆ ನಾನು. ಅವನು ಕೂಡ ನನಗೆ ಟೈಮೇ ಸಿಕ್ಕಿರಲಿಲ್ಲ ಮಡ್ಚಿಡೋಣ ಅಂತ. ಅಂದರೆ ಇವತ್ತು ಹೆಂಗೋ ಈ ಬಟ್ಟೆ ಆ ಬಟ್ಟೆ ಎಲ್ಲ ಮಡ್ಚಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಇವಾಗ ಹಾಕ್ಕೊಂಡು ಮಡಿಸ್ತಾ ಇದ್ದೀನಿ. ನನಗೆ ನಿಜವಾಗ್ಲಿ ಕಬೋರ್ಡು ತೊಗೊಂಡಿದ್ದಕ್ಕೆ ಅಂದರೆ ಇದು ದಿವಾನ್ ಕಾಟ್ ತೊಗೊಂಡಿದ್ದಕ್ಕೆ ತುಂಬ ಹೆಲ್ಪ್ ಆಯಿತು ನನಗೆ. ಎಷ್ಟೊಂದು ಬಟ್ಟೆ ಇಡಿಸುತ್ತೆ ಗೊತ್ತಾ, ನಾನು ಬಟ್ಟೆ ಫುಲ್ಲು ಇದರಲ್ಲೇ ಇಟ್ಟಿದ್ದೀನಿ. ಅಷ್ಟೊಂದು ಬಟ್ಟೆ ಇಡಿಸುತ್ತೆ. ಇನ್ನು ಆ ಕಡೆ ಕೂಡ ಒಂದು ಕಬೋರ್ಡ್ ಇದೆ, 2 ಕಬೋರ್ಡ್ ಕೊಟ್ಟಿದ್ದಾರೆ ಇದರಲ್ಲಿ. ಇನ್ನೊಂದರಲ್ಲಿ ಬಂದುಬಿಟ್ಟು ನನ್ನ ಸ್ವಲ್ಪ ಸೀರೆ ಇದ್ದಾವೆ, ಸೀರೆ ಮತ್ತು ನಮ್ಮ ಮನೆಯವರ ಸ್ವಲ್ಪ ಬಟ್ಟೆ ಇದ್ದಾವೆ ಅವು. ಮತ್ತು ಎಕ್ಸ್ಟ್ರಾ 1-2 ಬ್ಯಾಗ್ ಇದ್ದಾವೆ, ಬ್ಯಾಗ್ ಕೂಡ ನೀಟಾಗಿ ಫೋಲ್ಡ್ ಮಾಡಿ ಜೋಡಿಸಿಟ್ಬಿಟ್ಟಿದ್ದೀನಿ. ಅದಂತೂ ಓಪನ್ ಮಾಡಲ್ಲ. ನಾನು ಮಾತ್ರ ಇದರಲ್ಲೇ ಎಲ್ಲ ಬಟ್ಟೆ ಎಲ್ಲ ಇಟ್ಕೊಂಡಿದ್ದೀನಿ. ಈ ಕಡೆ ಅದರಲ್ಲಿ ಇದು ಮಾತ್ರ ಯೂಸ್ ಮಾಡ್ತಿರ್ತೀನಿ. ಇನ್ನು ನನ್ನ ಮಗನ ಬಟ್ಟೆ ಬಂದುಬಿಟ್ಟು ಒಂದು ಟ್ರೈ ಮಾಡಿಬಿಟ್ಟಿದ್ದೀನಿ ಒಂದು, ಅಂದರೆ ಟೊಮೊಟೊ ಹಣ್ಣಿನ ಟ್ರೈ ಬರುತ್ತಲ್ವ ಅದು, ಆ ಬಾಕ್ಸ್ ಇಟ್ಟಿದ್ದೀನಿ. ಆ ಬಾಕ್ಸಲ್ಲೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಜೋಡಿಸ್ಬಿಡ್ತೀನಿ ಅವನ ಬಟ್ಟೆ ಕೂಡ. ಅಂದರೆ ಬೇಗ ಸಿಗಬೇಕು, ಯಾವಾಗಾದರೂ ನಾನು ಎಲ್ಲಾದರೂ ಹೋದಾಗ ಬಂದಾಗ. ಇನ್ನು ಚಿಕ್ಕಮ್ಮವರೆಲ್ಲ ಇರ್ತಾರಲ್ವ, ಅಟ್ಲೀಸ್ಟ್ ಅವ್ನ ಬಟ್ಟೆ ಎಲ್ಲ ನೆನೆಸ್ಕೊಂಡಾಗ ಬೇಗ ಚೇಂಜ್ ಮಾಡೋಕ್ಕೆ ಬೇಕಂದ್ರೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಅವ್ನ ಬಟ್ಟೆ ಅಲ್ಲಿದ್ದಾವೆ ಅಂತ ಹೇಳಿಬಿಟ್ಟು. ಅದು ತುಂಬ ಈಸಿ ಆಗುತ್ತೆ. ಮತ್ತು ಅವ್ರಿಗೆ ಒಟ್ಟು ಯಾರಿಗೂ ಗೊತ್ತಿಲ್ಲದಂಗೆ ಇಡೋದು ಅದೆಲ್ಲ ಮಾಡಿದ್ರೆ ಮಕ್ಳ ಬಟ್ಟೆ ಸ್ವಲ್ಪ ರಿಸ್ಕ್ ಆಗಿಬಿಡುತ್ತೆ, ಎಲ್ಲಿಟ್ಟಿದ್ದಾರೋ ಏನಂತ ಹುಡ್ಕಾಡೋ ಥರ ಆಗುತ್ತೆ. ಅದಕ್ಕೋಸ್ಕರ ನನ್ನ ಮಗನ ಬಟ್ಟೆ ಬಂದುಬಿಟ್ಟು ನಾನು ಒಳಗಡೆ ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ. ಇನ್ನು ಡೈಲಿ ಹಾಕೋವಂತೂ ಕೂಡ ಅಲ್ಲೇ ಇಟ್ಟಿದ್ದೀನಿ, ಮತ್ತು ಎಲ್ಲಾದರೂ ಊರಿಗೆ ಎಲ್ಲಾದರೂ ಹೋದಾಗ ಹಾಕೊಳ್ಳೋವು ಕೂಡ ಅಲ್ಲೇ ಇಟ್ಟಿದ್ದೀನಿ. ನೀಟಾಗಿ ಜೋಡಿಸಿ ಇಟ್ಬಿಟ್ಟಿದ್ದೀನಿ ಸಪ್ರೇಟಾಗಿ. ಆಗಲೇ ಗೊತ್ತಾಗುತ್ತೆ ಹೊಸ ಬಟ್ಟೆ ಮತ್ತು ಡೈಲಿ ಹಾಕೋವೆ ಯಾವ ಅಂತ ಹೇಳಿಬಿಟ್ಟು. ಇನ್ನು ನನ್ನ ಮಗನ ಬಟ್ಟೆ ಕೂಡ ತುಂಬ ಜಾಸ್ತಿನೇ ಇದ್ದವು. ಹಬ್ಬ ಬಂದಿತ್ತಲ್ವ, ಹಬ್ಬದ್ರಿಂದ ಸ್ವಲ್ಪ ಜಾಸ್ತಿ ಬಟ್ಟೆ ಕೂಡ ಒಂದು 2-3 ಜೊತೆ ಒಂದು 2-3 ಜೊತೆ ಅಂತಂದರೆ ನಾನೊಂದು 4-5 ಜೊತೆ ಏನೋ ಎಲ್ಲ ಬಿಟ್ಟಿದ್ದೆ. ಅವನು ಕೂಡ ಎಲ್ಲ ಒಗೆದು ಹಂಗೆ ಇಟ್ಟಿದ್ದೆ. ಅವನು ಕೂಡ ಎಲ್ಲ ಫೋಲ್ಡ್ ಮಾಡ್ತಾಯಿದ್ದೀನಿ ನೀಟಾಗೆ. ಹಂಗೂ ಹಿಂಗೂ ಪುಣ್ಯಕ್ಕೆ ಚಡ್ಡಿ ಹಾಕ್ಸ್ಕೊಂಡಿದ್ದೆ, ಆಗಲೇ ಬಂದುಬಿಟ್ಟ ಅಮ್ಮ. ಅದೇ ಸುಸ್ಸು ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಬಿಚ್ಚಮ್ಮ ಅಂತ ಆಟ ಮಾಡ್ತಾಯಿದ್ದೆ. ನಾನು ಕೂಡ ಸ್ವಲ್ಪ ಬೈದ್ಬಿಟ್ಟು ಇನ್ನು ಹಾಕ್ಕೊಂಡು ಒಂದು 10 ನಿಮಿಷ ಕೂಡ ಆಗಿಲ್ಲ, ಆಗಲೇ ಏನಾದರೂ ಒಂದು ನೆಪ ಹೇಳಿ ಬಿಚ್ಚಿಸ್ತೀಯಾ ಅಂತ ಹೇಳಿಬಿಟ್ಟು ಹಾಗೆ ಸ್ವಲ್ಪ ಗದ್ರಬಿಟ್ಟು ಚಡ್ಡಿ ಬಿಚ್ಚಿ ಕಳಿಸ್ದೆ. ಹಂಗೆ ಅವನು ಮನೇಲಿದ್ರಂತೂ ಅದು ಏನನ್ಸುತ್ತೆ ಗೊತ್ತಿಲ್ಲ, ಚಿಕ್ಕ ಮಕ್ಕಳಿಗೆ ಚಡ್ಡಿನೇ ಹಾಕ್ಕೊಳ್ಳೋದಿಲ್ಲ ಒಂದೊಂದು ಸತಿ. ಎಲ್ಲಾದರೂ ಪಕ್ಕದ ಮನೆಗೆ ಹೋದರೂ ಕೂಡ ಚಡ್ಡಿ ಹಾಕ್ಕೊಂಡು ಹೋಗ್ತಾನೆ, ಮನೆಗೆ ಬಂದ್ರಂತೂ ಬಿಚ್ಚಾಕ್ಬಿಡ್ತಾನೆ. ಹಂಗೆ ಅವನು ನೋಡಬೇಕು. ಹಾಗೆ ಸ್ವಲ್ಪ ಚಿಕ್ಕವರಲ್ವಾ, ಏನು ಮಾಡೋಕ್ಕಾಗಲ್ಲ. ಇನ್ನು ನಾನು ನೈಟಿ ಅಂತೂ ಸ್ವಲ್ಪ ಜಾಸ್ತಿನೇ ನೈಟೀಸ್ ಎಲ್ಲ ಇದ್ದಾವೆ. ಇನ್ನು ಮನೇಲಿರೋದ್ರಿಂದ ಜಾಸ್ತಿ ನೈಟಿನೇ ಹಾಕ್ಕೊಳ್ಳೋದು. ಎಲ್ಲಾದರೂ ಹೋದರೆ ಮಾತ್ರ ಡ್ರೆಸ್ಸಸ್ ಅಷ್ಟೇ. ಅದು ಬಿಟ್ಟರಂತೂ ಮನೇಲಿದ್ದರೆ ಕಂಪಲ್ಸರಿ ನೈಟಿನೇ ನಮ್ಗೆ ಕಂಫರ್ಟಬಲ್ ಅನ್ಸೋದೆ ನೈಟಿ ಕೂಡ. ಇನ್ನು ಹಳ್ಳಿಲಂತೂ ಕೇಳೋದೇ ಬೇಡ. ಇನ್ನು ಹಳ್ಳಿ ಸೈಡ್ ಎಲ್ಲ ಹೆಣ್ಮಕ್ಳು ಅಷ್ಟೇ ಜಾಸ್ತಿ ನೈಟಿನೇ ತೊಗೊತಾ ಇರ್ತಾರೆ. ಎಷ್ಟೇ ಹಬ್ಬ ಬಂದರೂ, ಎಷ್ಟೇ ಫಂಕ್ಷನು ಗ್ರ್ಯಾಂಡಾಗಿ ಹಬ್ಬ ಮಾಡಿದ್ರು ಕೂಡ, ಎಷ್ಟೇ ಬಟ್ಟೆ ತೊಗೊಂಡ್ರು ಕೂಡ ಆ ಹಬ್ಬದಲ್ಲೆಲ್ಲ 1-2 ಜೊತೆ ನೈಟಿ ಎಕ್ಸ್ಟ್ರಾ ತೊಗೊಂಡೇ ಇರ್ತಾರೆ. ಹಾಗೆಯೇ ನಾನು ಕೂಡ ಒಂದು ಸ್ವಲ್ಪ ನೈಟಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಯಾಕೆಂದರೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು. ಇನ್ನು ಎಲ್ಲೂ ಹೋಗೋದಿಲ್ಲ, ಎಲ್ಲಾದರೂ ಹೋದರೆ ಸ್ಯಾರಿ ಇಲ್ಲ ಡ್ರೆಸ್ಸಸ್ ಇರುತ್ತೆ. ಇನ್ನು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡೆ. ಆಗಲೇ ಅಷ್ಟೊತ್ತಿಗೆ ಸ್ವಲ್ಪ ಸುಸ್ತಾಯಿತು. ಇನ್ನು ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಫಿ ಕುಡಿತಾ ಇದ್ದೀನಿ. ಈಗ 2 ಟೈಮ್ ಕಾಫಿ ಕುಡಿತಾ ಇದ್ದೀನಿ. ಟೀ ಕುಡಿತಾ ಇದ್ದೆ, ಒಂದು ಸ್ವಲ್ಪ ದಿನ ಕಾಫಿ ಕುಡಿಯೋಣ, ಸ್ವಲ್ಪ ಹೀಟ್ ಅಲ್ವಾ, ಹೀಟಾಗಿರ್ಬೇಕಂತ ಹೇಳ್ಬಿಟ್ಟು ಸ್ವಲ್ಪ ಕಾಫಿನ ಕುಡಿತಾ ಇದ್ದೀನಿ. ನೋಡ್ತಾ ಇರ್ಬೋದು, ಬ್ರೂ ಕಾಫಿ ಪುಡಿ ಯೂಸ್ ಮಾಡ್ತೀನಿ ನಾನು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಎಷ್ಟು ಕುಡಿದ್ರೂ ಕೂಡ ಕುಡಿಬೇಕಂತಲೇ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್.